ಈ ವಾರ 24ನೇ ತಾರೀಕು ರುದ್ರ ಗರುಡ ಪುರಾಣ ಅಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ ರಿಷಿದು. ಇವತ್ ಯಾಕೆ ರಿವ್ಯೂ ಮಾಡ್ತಾ ಇದೆ ಅಂತ ಕೇಳ್ಬೋದಲ್ಲ. ನನ್ ಲೈಫ್ ಟೈಮ್ ಅಲ್ಲೇ ಮೊದಲನೇ ಬಾರಿ ನೋಡ್ತಾ ಇದೀನಿ. ರಿಲೀಸ್ ಆಗೋದಕ್ಕಿಂತ 4 ದಿನ ಮುಂಚೆ ಪ್ರೀಮಿಯರ್ ಶೋ ಅನೌನ್ಸ್ಮೆಂಟ್. ಪ್ರೀಮಿಯರ್ ಶೋ ಅಂತ ಬಂದ ತಕ್ಷಣನೇ ಎಲ್ಲಾ ಸಿನಿಮಾ ಡೈರೆಕ್ಟರ್ ಗಳಿಗೂ ನೆನಪಾಗೋದು ಮೈಸೂರು. ಏನೋ ಗೊತ್ತಿಲ್ಲಪ್ಪ, ಮೈಸೂರಲ್ಲಿ BH ಅಬಿಟೆಟ್ ಮಾಲ್ ಹತ್ರ ಯಾವಾಗ್ಲೂ ಪ್ರೀಮಿಯರ್ ಶೋನ ಮುಂಚೆನೆ ಹಾಕ್ತಿರ್ತಾರೆ. ಇವತ್ತು ಕೂಡ ಮುಂಚೆನೆ ಹಾಕ್ಬಿಟ್ಟವ್ರೆ. ಫುಲ್ ಕ್ಯೂರಿಯಸ್ ಆಗ್ಬಿಟ್ಟಿದೆ, ಏನ್ 4 ದಿನ ಮುಂಚೆನೆ ರಿಲೀಸ್ ಮಾಡ್ತಾವ್ರಲ್ಲ, ಮೂವಿ ಟೀಮ್ ಏನಾದ್ರು ಬಂದಿರ್ಬೋದಾ ಅಂತ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟವ್ರೆ. ಅವ್ರನ್ನಂತೂ ಮೀಟ್ ಮಾಡೋದಕ್ಕಾಗ್ಲಿಲ್ಲ, ಯಾಕಂದ್ರೆ ಜನ ಜಾತ್ರೆ ತುಂಬಾನೇ ತುಳುಕ್ತಾ ಇತ್ತು. ಜೊತೆಗೊಬ್ರು ಸ್ವಾಮೀಜಿನೂ ಬಂದಿದ್ರು, ನೋಡ್ಲಿಲ್ಲ. 24ನೇ ತಾರೀಕು ಕನ್ನಡದಲ್ಲಿ ತುಂಬಾ ಸಿನಿಮಾಗಳು ರಿಲೀಸ್ ಆಗ್ತಾ ಇದಾವೆ. ಕಾಂಪಿಟೇಷನ್ ಫುಲ್ ಟಫ್. ಇವ್ರು ಪ್ಲಾನ್ ಮಾಡಿದ್ದಾರೆ ಎಲ್ಲದಕ್ಕಿಂತ ಮುಂಚೆ ಪ್ರೀಮಿಯರ್ ಶೋನ ಅನೌನ್ಸ್ಮೆಂಟ್ ಮಾಡೋಣ, ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ. ವರ್ಕ್ ಆಗ್ಬಿಟ್ಟಿದೆ. ಈ ಹಿಂದೆ 2019ರಲ್ಲಿ ರಿಷಿ ಅವ್ರದನೆ ಕವಲುದಾರಿ ಅಂತ ಒಂದು ಸಿನಿಮಾ ಬಂದಿತ್ತು. ಮೈಂಡ್ ಬ್ಲೋಯಿಂಗ್ ಎಕ್ಸ್ಟ್ರಾರ್ಡಿನರಿ ಕ್ರೈಮ್ ಥ್ರಿಲ್ಲರ್. ಇದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಸಿನಿಮಾನು ಕೂಡ ಬಂದಿರೋದು, ರುದ್ರ ಗರುಡ ಪುರಾಣ. ಸಿನಿಮಾದಲ್ಲಿ ರಿಷಿ ಅವರು ರುದ್ರ, ಇವರ ಪುರಾಣದಲ್ಲಿ ಏನಿರಬಹುದು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಲಿಟ್ರಲಿ ರಿಷಿ ಅವ್ರಿಗೆ ಈ ರೀತಿ ಕ್ಯಾರೆಕ್ಟರ್ ಗಳು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತವೆ. ಅಷ್ಟೇ ಸೈಕ್ ಆಗಿ ಆಕ್ಟ್ ಕೂಡ ಮಾಡ್ತಾರೆ. ವಾವ್. ಸಿನಿಮಾದಲ್ಲಿ ರಿಷಿ ಇಲ್ಲ ರುದ್ರ ಫುಲ್ ಫನ್ನಿ ಗಾಯ್ ಪೊಲೀಸ್ ಇನ್ಸ್ಪೆಕ್ಟರ್, ಚಿಲ್ ಮಗ, ಚಿಲ್ ಅನ್ಕೊಂಡು ಫುಲ್ ಹ್ಯಾಪಿ ಆಗಿರ್ತಾರೆ. ಸಸ್ಪೆಂಡ್ ಆಗೋದಕ್ಕೆ ಒಂದ್ ರೀಸನ್, ಅದೇನಂತ ಸಿನಿಮಾದಲ್ಲಿ ನೋಡು. ಈ ತರ ಚಿಲ್ ಮಾಡ್ಕೊಂಡು ಇರ್ಬೇಕಾದ್ರೆ ಸಡನ್ ಆಗಿ ಒಂದ್ ಕೇಸು ಬರುತ್ತೆ ಪೊಲೀಸ್ ಸ್ಟೇಷನ್ಗೆ. ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಈಗ ರಿಷಿ ಇಲ್ಲ ರುದ್ರ ಫನ್ನಿ ಗೈ ಇದನ್ನ ಬೀಟ್ ಮಾಡ್ತಾರ. ಲೆಟ್ಸ್ ಸಿ. ಈಗಾಗ್ಲೇ ನಾನು ಕವಲುದಾರಿ ಸಿನಿಮಾದಲ್ಲಿ ನೋಡ್ಬಿಟ್ಟಿದ್ದೀನಿ ರಿಷಿ ಯಾವ ರೀತಿ ಆಕ್ಟ್ ಮಾಡ್ತಾರೆ ಈ ರೀತಿ ಸಸ್ಪೆನ್ಸ್ ಆಗಿರುವಂತ ಸಿನಿಮಾಗಳಲ್ಲಿ ಅಂತ. ಸೇಮ್ ಎಕ್ಸಾಕ್ಟ್ ಆಗಿ ಕವಲುದಾರಿ ಚಾಪ್ಟರ್ 2 ನೋಡ್ದಂಗ ಆಗ್ಬಿಡ್ತು. ಐ ಪ್ರೊಫೈಲ್ ಇರುವಂತ MLA ಮಗ ಕಿಡ್ನಾಪ್ ಆಗಿದ್ದಾನೆ. ಇವನನ್ನ ಬ್ರೇಕ್ ಡೌನ್ ಮಾಡಿ ಹೇಳ್ಕೊಂಡ್ ಬರ್ಬೇಕು. ಇಲ್ಲ ಕಾಪಾಡ್ಕೊಂಡ್ ಬರ್ಬೇಕು ರಿಷಿ ಅವರು. ಇಲ್ಲ ರುದ್ರ ಅವರು. ಅದಲ್ದೇನೆ ಸ್ವಲ್ಪ ಮಿಸ್ಟೀರಿಯಸ್ ಆಗಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಗಳೆಲ್ಲ ನಡೀತಾ ಇರ್ತವೆ. ಗೊತ್ತಲ್ಲ, ದೆವ್ವ, ಭೂತ, ಪ್ರೇತ. ಎಕ್ಸ್ಪೆಷಲಿ ಈ ಸಿನಿಮಾದಲ್ಲಿ ಫೋಕಸ್ ಮಾಡಿದ್ದಾರೆ ರಿಷಿ ಅವರ ಕ್ಯಾರೆಕ್ಟರ್, ಹಾಗೇನೆ MLA ಕ್ಯಾರೆಕ್ಟರ್, ಪೊಲೀಸ್ ಕ್ಯಾರೆಕ್ಟರ್ಗಳು, ಎಕ್ಸೆಟ್ರಾ. ಲವ್ ಒಂದನ್ನ ಬಿಟ್ಟು ಅದಕ್ಕೂ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ. ಆ ಲೆವೆಲ್ ಅಲ್ಲಿ ಅಲ್ಲ, ಎಷ್ಟಕ್ ಬೇಕು ಅಷ್ಟಕ್ಕೆ ಮೇಂಟೈನ್ ಮಾಡಿದ್ದಾರೆ ಲವ್ ಸ್ಟೋರಿನ. ಪರ್ಫೆಕ್ಟ್. ರಿಷಿ ಅವರ ಸಸ್ಪೆಕ್ಟ್ ಆಗಿರುವಂತ ಕ್ಯಾರೆಕ್ಟರ್ ಗಳನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಇನ್ನೊಂದು ಹೊಸ ಕೇಸ್ಗಳು ಬಂದು ತುಂಬ್ಕೋತಾ ಇರ್ತವೆ. ಏನಿದು, ಇದನ್ನ ಕಂಡು ಹಿಡಿಯಕ್ ಹೋದ್ರೆ ಮತ್ತೊಂದೇನೋ ಸಿಗ್ತಾ ಇದೆಯಲ್ಲ, ಅದನ್ನ ಕಂಡು ಹಿಡಿಯಕ್ ಹೋದ್ರೆ ಇನ್ನೊಂದೇನೋ ಸಿಗ್ತಾ ಇದೆಯಲ್ಲ ಅಂತ ಫುಲ್ ಟೆನ್ಷನ್ ಮೇಲ್ ಟೆನ್ಷನ್ ರಿಷಿಗೆ. ರುದ್ರನಿಗೆ ಇವುಗಳ ಮಧ್ಯೆ ಪ್ಯಾರಾನಾರ್ಮಲ್ ಆಕ್ಟಿವಿಟಿ, ಭೂತ, ಪ್ರೇತ, ಚೀಟು, ಬಾಕು, ಟುಮ್. ಸಿನಿಮಾ ನೋಡ್ತಾನೆ ನಿಮ್ಗೊಂದ್ ಸ್ವಲ್ಪ ಐಡಿಯಾ ಬಂದ್ಬಿಡ್ತದೆ. ಯಾರಾಗಿರ್ಬಹುದು ಆ ಕೊಲೆಗಾರ, ಏನಾಗಿರ್ಬಹುದು ಅವನು, ಎಲ್ಲಿರ್ಬಹುದು ಅವನು, ಹೆಂಗಿರ್ಬಹುದು ಅವನು, ಇದೆಲ್ಲ ನಿಮ್ ಮೈಂಡ್ ಒಳಗಡೆ ಬಂದ್ಬಿಡ್ತದೆ. ಇವನಾಗಿರ್ಬೋದಾ, ಅವನಾಗಿರ್ಬೋದಾ, ನಾನಾಗಿರ್ಬೋದಾ, ನೀನಾಗಿರ್ಬೋದಾ, ಯಾರ್ ಬೇಕಾದ್ರೂ ಆಗಿರ್ಬೋದು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಿಮ್ ಮೈಂಡ್ ನ ಟ್ವಿಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತದೆ ಸ್ಟೋರಿ. ಇಂಟರ್ವಲ್ ವರ್ಗುನು ಫಸ್ಟ್ ಹಾಫ್ ಅಲ್ಲಿ ನಾರ್ಮಲ್ ಆಗಿ ಫ್ಲೋ ಆಗ್ತಾ ಹೋಗ್ತಾ ಇರ್ತದೆ. ಜಸ್ಟ್ ನಾರ್ಮಲ್ ಸಿನಿಮಾ ಅಂತ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತಿದ್ದಾಗನೆ ಟಫ್ ಆಗಿ ಮೈಂಡ್ ಒಳಗಡೆ ಕೈ ಹಾಕ್ಬಿಡ್ತಾರೆ. ಪಚಕ್ ಅಂತ ಕ್ಯೂಚ್ ಹಾಕ್ಬಿಡ್ತಾರೆ. ಏನಿದು ಈ ತರ ಮಿಸ್ಟೀರಿಯಸ್ ಆಗಿದೆಲ್ಲ, ಮುಂದೇನಾಗಬಹುದು, ಕ್ಯೂರಿಯಾಸಿಟಿ. ಇವುಗಳ ಮಧ್ಯೆ ಹೀರೋಗೆ ಒಂದು ಹಾಬಿನೂ ಕೂಡ ಇರ್ತದೆ. ಅವರಪ್ಪ ಹೇಳಿರುವಂತ ಒಂದಷ್ಟು ಕಥೆಗಳು ಜನರನ್ನ ಅದರಿಂದನೇ ಮೋಡಿ ಮಾಡ್ಬಿಡ್ತಾರೆ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ಡ್ ಆಗುತ್ತೆ ಯಾರದು, ಏನದು, ಯಾಕದು ಅಂತ. ಇಷ್ಟೊಂದೆಲ್ಲ ಮೈಂಡ್ ಗೆ ಕೆಲಸ ಕೊಡುವಂತ ಈ ಸ್ಟೋರಿನ ತಗೊಂಡ್ಬಂದಿರುವಂತ ಡೈರೆಕ್ಟರ್ ಸರ್ KS ನಂದೀಶ್ ಸಾಫ್ಟ್. ಓವರ್ ಆಲ್ ಆಗಿ ಸಿನಿಮಾ ಮಾತ್ರ 5 ಔಟ್ ಆಫ್ 5. 2025ರ ಓಪನಿಂಗ್ ಸೀನ್ ಅಲ್ಲೇ ಒಂದೊಳ್ಳೆ ಬ್ಲಾಕ್ ಬಸ್ಟರ್ ಹಿಟ್ ಆಗೋಂತ ಕ್ರೈಮ್ ಥ್ರಿಲ್ಲರ್ ಸಿನಿಮಾನ ರಿಷಿ ಅವರು ಕೊಟ್ಟಿದ್ದಾರೆ ನಮ್ಗೆ ಒಳ್ಳೆ ಟ್ರೀಟ್ ಆಗಿ. ಇದೇ ವಾರ 24ನೇ ತಾರೀಕು ಎಂಟೈರ್ ಕರ್ನಾಟಕದಲ್ಲಿ ಎಲ್ಲಾ ಕಡೆ ರಿಲೀಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ಒಂದಿನ ಮತ್ತೆ ಪ್ರೀಮಿಯರ್ ಶೋ ಇದ್ರೂ ಇರಬಹುದು. ಸರ್ಚ್ ಮಾಡಿ, ಸಿಕ್ಬಿಡ್ರೆ ಇಡ್ಕೋಬಿಡಿ. ಮತ್ತೊಂದ್ಸಲ ಈ ರೀತಿ ಸಿನಿಮಾನ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ಸಿನಿಮಾ ಡೆಫಿನೆಟ್ಲಿ ನೀವು ಕೊಡೋ ದುಡ್ಡಿಗೆ ಮೋಸ ಅಂತೂ ಮಾಡಲ್ಲಪ್ಪ. ಯಾಕೆ ಅಂತ ಗೊತ್ತಿಲ್ಲ, ಈ ತರ ಒಳ್ಳೆ ಸ್ಟೋರಿ ಇರೋದನ್ನ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಮಾಡಿದಿದ್ರೆ ಟಾಪ್ ನಾಚಕ್ ತಗೊಂಡು ಹೋಗಿರೋದೇನೋ. ಯಾವ್ದಾದ್ರು ಸಿನಿಮಾನ ಮಾಡ್ತಾರೆ, ಇದನ್ನೆಲ್ಲ ಮಾಡಲ್ಲ. ಇದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಸದ್ದು ಮಾಡ್ಬೇಕು ಅಂದ್ರೆ ಕಾಂತಾರ ತರಾನೇ ಇದಕ್ಕೂನು ಒಳ್ಳೆ ಡಿಮ್ಯಾಂಡ್ ಬರ್ಬೇಕು. ಬಂದ್ಬಿಟ್ರೆ ಎಲ್ಲಾ ಭಾಷೆಯಲ್ಲೂ ಡಬ್ ಮಾಡಿ ತಗೋಮಗ ಅಂತ ತುಂಬ್ತಾರೆ. ಲೆಟ್ಸ್ ಸಿ 24ನೇ ತಾರೀಕು ರಿಲೀಸ್ ಆಗ್ತಿರೋಂತ ಸಿನಿಮಾಗಳ ಮಧ್ಯೆ ಈ ಸಿನಿಮಾ ಯಾವ ರೀತಿ ಫೈಟ್ ಮಾಡುತ್ತೆ ವಿನ್ ಆಗೋದಕ್ಕೆ ಕಪ್ನ. ಈ ಸಲ ಕಪ್ ಯಾರ್ದು ಅಂತ ನೋಡೋಣ. ಸಿಗ್ತೀನಿ ಮುಂದೆ ನೋಡೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್. ಎಲ್ಲ ಚೀಪ್